ಎಜೆ ಆರ್ತಿ. ನೀನು ನನ್ನನ್ನು ಹಸಿರು ಸೀರಿಯಲ್ ನೋಡಬೇಕು ಅಂತ ಇಷ್ಟಪಟ್ಟಿದ್ದೆ ಅಲ್ವಾ? ನಿನಗೋಸ್ಕರ ಉಟ್ಕೊಂಡ್ಬಂದಿದ್ದೀನಿ. ನೀನೇ ಕೊಡಿಸಿದ್ದು. ಹೇಗೆ ಕಾಣಿಸ್ತಿದ್ದೀನಿ? ನಾನು ನಿನಗೆ ಪ್ರತಿ ಸಲ ಹೇಳ್ತೀನಿ, ಆರತಿ ಆಗೋವರೆಗೂ ಫುಲ್ ರೆಡಿ ಆಗ್ಬೇಡ ಅಂತ. ನೀನು ನನ್ನ ಮಾತೇ ಕೇಳಲ್ಲ ಅಲ್ವಾ? ಆಗಲೇ ಶೂ ಹಾಕ್ಕೊಂಡು ರೆಡಿ ಆಗಿಬಿಟ್ಟಿದ್ಯಾ. ನಾನು ಪ್ರತಿದಿನ ದೇವ್ರಿಗೆ ಆರತಿ ಮಾಡಬೇಕಾದ್ರೆ ಏನು ಕೇಳ್ಕೊತೇನೆ ಗೊತ್ತಾ? ನನ್ನ ಪ್ರೀತಿ ನಿನಗೋಸ್ಕರ ಈ ಆರತಿ ಬೆಳಗುತ್ತಲ್ಲ, ಯಾವಾಗಲೂ ಹಾಗೆ ಬೆಳಗ್ತಾನೇ ಇರಬೇಕು ಅಂತ. ನನ್ನ ನಿನ್ನ ಪ್ರೀತಿ ಹಾಲು ಜೇನ್ ಥರ, ನೀರು ಮೀನ್ ಥರ, ಆ ಥರ ಈ ಥರ ಅಂತೆಲ್ಲ ಕಂಪೇರ್ ಮಾಡೋ ಥರ ಇರಬಾರ್ದು ಯಜೆ. ನಮ್ಮ ಪ್ರೀತಿ ಹೇಗಿರಬೇಕು ಅಂದರೆ ನನ್ನ ನಿನ್ನ ಥರ ಇರಬೇಕು. ಈ ಏಜೆ ಅಂತರನ್ ಥರನೇ ಎಕ್ಸ್ಕ್ಲೂಸಿವ್ ಆಗಿರಬೇಕು ಅಂತ ದೇವ್ರಿಗೆ ಆರತಿ ಮಾಡ್ತೀನಿ. ಇರಿ, ನಾನೇ ಆರತಿ ಕೊಡ್ತೀನಿ. ಆರ್ತಿ ತಗೊಳ್ಳಿ. ಏನ್ ಹಾಗೆ ನೋಡ್ತಿದ್ದೀರಾ? ಆರ್ತಿ ತಗೊಳ್ಳಿ. ಓ, ನಂಗೆ ಅರ್ಥ ಆಯ್ತು ಬಿಡಿ. ಆರ್ತಿ, ಈ ಮನುಷ್ಯ ಹೇಗೆ ಅಂತ ಅರ್ಥನೇ ಆಗಲ್ವಲ್ಲ. ಫಸ್ಟ್ ಹಾಫಲ್ಲಿ ಒಂಥರ ಇರ್ತಾರೆ, ಸೆಕೆಂಡ್ ಹಾಫಲ್ಲಿ ಒಂಥರ ಇರ್ತಾರೆ. ನಾನು ಇಷ್ಟೆಲ್ಲ ಮಾಡಿದ್ದೀನಿ, ಪರ್ಫೆಕ್ಟ್ ಆಗಿದ್ದೀನಿ ಅಂತ ಹೊಗಳ್ತಾರೆ ಅಂದ್ಕೊಂಡ್ರೆ ಹೊಗಳೋದಿರಲಿ, ಬೈಲೂ ಇಲ್ಲ. ಅಟ್ಲೀಸ್ಟ್ ಸ್ವಲ್ಪ ಬೈದಿದ್ರೆ ಸಮಾಧಾನ ಆದರೂ ಆಗ್ತಿತ್ತು. ಆದರೂ ಇವ್ರಿಗೆ ಕಿದ್ದಕ್ಕಿದ್ದ ಹಾಗೆ ಏನಾಯಿತು? ಲೀಲಾ ನಿಂಗ್ ಮಂಗಳಾರತಿ ಕೊಟ್ಲ? ಅವಳಿಗೆ ಅಂತರನ್ ಸೀರೆ ಕೊಟ್ಟಿದ್ಯಾರು? ಅದು ಅಮ್ಮ ಪ್ಲೀಸ್, ಅಂತರನ್ ಸೀರೆನ ಅವಳು ಕೊಟ್ಟಿದ್ಯಾರು? ಯಾಕಪ್ಪ ಇಷ್ಟೊಂದು ಕೋಪ ಮಾಡ್ಕೋತೀಯಾ? ನನ್ ಪ್ರಶ್ನೆಗೆ ಇದೆಲ್ಲ ಉತ್ತರ. ನಾನು ಅಂತರನ್ನ ಎಷ್ಟು ಪ್ರೀತಿಸ್ತೀನೋ ಅವಳು ನೆನಪಿರೋ ವಸ್ತುಗಳನ್ನ ಅಷ್ಟೇ ಪ್ರೀತಿಸ್ತೀನಿ ಅಂತ ಗೊತ್ತಿದೆ ತಾನೆ ನಿಮ್ಗೆ? ಅವಳು ಉಪಯೋಗಿಸಿರೋ ವಸ್ತುಗಳಿಗೆ ನನ್ನ ಲೈಫಲ್ಲಿ ಬೇರೆ ಸ್ಥಾನ ಇದೆ ಅಂತ ಗೊತ್ತಿದೆ ತಾನೆ ನಿಮ್ಗೆ? ಗೊತ್ತು ರಾಮ್. ಮತ್ತೆಲ್ಲ ಗೊತ್ತಿದ್ದು ಯಾಕೆ ಹಿಂಗ್ ಆಟ ಆಡ್ತಾ ಇದ್ದೀರಾ? ಮಾತಾಡಿ. ನಿಮ್ಮನ್ನೇ ಕೇಳ್ತಾ ಇರೋದು, ಯಾರು ನನ್ನ ಹೆಂಡತಿ ಸೀರೆ ಕೊಟ್ಟಿದ್ದು? ಮುಗೀತಾ ನಿನ್ ಮಾತು? ಹೌದು, ನಾನೇ ಕೊಟ್ಟಿದ್ದೀನಿ. ಅದ್ರಲ್ಲಿ ಏನಿದೆ ತಪ್ಪು? ಮಾತ್ಗೂ ಅಂತರ ನನ್ನ ಹೆಂಡತಿ ಅಂತೀಯಲ್ಲೋ? ಹಾಗಾದ್ರೆ ಲೀಲಾ ಯಾರೋ? ಬೀದಿಲ್ ಹೋಗೋಳೇನೋ? ಅಂತರ ಹೇಗ್ ನನ್ ಸೊಸೆನೋ, ಲೀಲಾನು ಹಾಗೆ ನನ್ ಸೊಸೆ. ಅಂತರ ಹೇಗ್ ನಿನ್ ಹೆಂಡ್ತಿನೋ ಹಾಗೆ ಲೀಲಾನು ನಿನ್ ಹೆಂಡ್ತಿ. ಅಂತರ ಸೀರೆ ಉಟ್ಕೊಳ್ಳೋ ಹಕ್ಕು ಲೀಲಾಗಲ್ದೆ ಇನ್ಯಾರಿಗೋ ಇದೆ, ಅದಕ್ಕೆ ಕೊಟ್ಟೆ. ಸಾರಿ ಮಾ, ನಿಮ್ ದೃಷ್ಟಿಲಿ ಅವರಿಬ್ರು ಒಂದೇ ಆಗಿರ್ಬೋದು, ಆದ್ರೆ ನನ್ನ ದೃಷ್ಟಿಲಿ ಅಂತರನೇ ಬೇರೆ, ಲೀಲಾನೇ ಬೇರೆ. ಅವರಿಬ್ರು ಒಂದಾಗಕ್ಕೆ ಸಾಧ್ಯನೇ ಇಲ್ಲ. ಲೀಲಾ ನನ್ನ ಹೆಂಡತಿ ಅಲ್ಲ. ಸಮಾಜದ ದೃಷ್ಟಿಲಿ ನಾನು ಅವಳಿಗೆ ಆ ಸ್ಥಾನ ಕೊಟ್ಟಿದ್ದೀನಿ. ಅದು ಇದು ಅಂತ 1000 ಹೇಳ್ತೀಯಲ್ಲ, ಅದೆಲ್ಲ ಸತ್ಯ ಅಲ್ಲ ಕಣೋ. ಲೀಲಾ ನಿನ್ನ ಹೆಂಡತಿ ಅನ್ನೋದೇ ಸತ್ಯ. ಅದಕ್ಕೆ ಅವಳವತ್ತು ತಾಳಿ ಬಿಚ್ಚಿಟ್ಟಾಗ ನಿನ್ ಮನಸ್ಸು ಚುರುಕಂದಿದ್ದು. ನಿನಗೆ ಗೊತ್ತಿಲ್ಲದೆ ಅವಳ ಮೇಲೆ ಸಿಟ್ಟು ಬಂದಿದ್ದು.
ನೀನ್ ಬಾಯ್ ಬಿಟ್ಟು ಹೇಳ್ದಿದ್ರು ನಿನ್ ಒಳಮನಸ್ಸು ಲೀಲಾನ ನಿನ್ ಹೆಂಡತಿ ಅಂತ ಒಪ್ಕೊಂಡಿದೆ. ಅದಕ್ಕೆ ತಾನೆ ನಿಂಗೆ ಅವತ್ತು ಆ ಕೋಪ ಆವೇಶ ಎಲ್ಲ ಬಂದಿದ್ದು. ಅಮ್ಮ ಅರ್ಥವಿಲ್ದೆ ಏನೇನೋ ಮಾತಾಡ್ಬೇಡ. ಯಾವುದಕ್ಕೂ ಅರ್ಥ ಇಲ್ಲ? ಈ ಮದ್ವೆಗೆ ಅರ್ಥ ಇಲ್ವಾ? ಅಥವಾ ಅಂತರ ಮಾಡಿರೋ ಆಯ್ಕೆಗೆ ಅರ್ಥ ಇಲ್ವಾ? ಲೀಲಾ ಬೇರೆ ಯಾರೋ ಅಲ್ಲ ಕಣೋ, ನೀನ್ ನಂತರನೇ ಅವಳಾಗೆ ತಾನಿಲ್ದೇ ಇರೋ ಕೊರಗನ್ ತುಂಬಲಿ, ತನ್ನ ಸ್ಥಾನ ತುಂಬಲಿ ಅಂತ ಆಯ್ಕೆ ಮಾಡಿ ಕಳಿಸಿರೋ ಹುಡುಗಿ. ನೋ ಇಲ್ಲಮ್ಮ, ಲೀಲಾ ಯಾವತ್ತೂ ಅಂತರ ಸ್ಥಾನಕ್ಕೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಸ್ಥಾನಕ್ಕಲ್ಲ, ಅವಳ ಹತ್ರನೂ ಬರಕ್ಕಾಗಲ್ಲ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಳ್ಳಿಮ್ಮ. ಅಂತರ ನೆನಪು ನನ್ನ ನರ ನಾಡಿಗಳಲ್ಲೆಲ್ಲ ಹರಿದಾಡ್ತಾ ಇದೆ. ಅವಳ ನೆನಪು ನನ್ನ ಉಸಿರು. ಅಂತರ ನೆನಪನ್ನು ಬಿಡೋದು ಒಂದೇ, ನನ್ನ ಪ್ರಾಣ ಬಿಡೋದು ಒಂದೇ. ಇನ್ನೇನು ಮಾತಾಡ್ಬೇಡ, ಏನು ಮಾತಾಡ್ಬೇಡ. ಇದೇ ಕೊನೆ. ಈ ಸೀರೆ ಅಲ್ಲ, ಅಂತರಕ್ಕೆ ಸಂಬಂಧಪಟ್ಟಿರೋ ಯಾವ ವಸ್ತುನು ಯಾರ ಜೊತೆನೂ ಶೇರ್ ಮಾಡ್ಕೊಳ್ಳ. ಅಂತರಾಗ್ ಸಂಬಂಧಪಟ್ಟಿದ್ ಯಾವ್ದನ್ನು ಹಂಚ್ಕೊಳ್ಳಲ್ಲ ಅಂತಿದ್ದಾನೆ. ಹಾಗಿದ್ರೆ ಈ ಹುಡುಗಿ ಕಥೆ ಏನು? ಈ ಹುಡುಗಿ ಜೀವನ ಏನು? ಅಯ್ಯೋ ದೇವ್ರೆ, ಬಾಳ್ ಬದುಕ್ಬೇಕಾಗಿದ್ದ ಹುಡುಗಿ ಜೀವನ ಶುರು ಆಗಕ್ ಮುಂಚೆನೆ ಮುಳುಗ್ ಹೋಗ್ತಿದೆಯಲ್ಲಪ್ಪ. ಅಂತರ ಹೇಗ್ ನಿನ್ ಹೆಂಡ್ತಿನೋ ಹಾಗೆ ಲೀಲಾನು ನಿನ್ ಹೆಂಡತಿ. ಇಷ್ಟು ದಿನ ಅಜ್ಜಿ ಲೀಲನ್ ಪರ ವಹಿಸ್ಕೊಂಡು ಮಾತಾಡ್ತಿದ್ರು, ಆದ್ರೆ ಈಗ ಅವಳನ್ನ ಎಕ್ಸಾಂಪಲ್ ಆಗಿ ಕೊಡ್ತಿದ್ದಾರೆ. ಹ್ಞೂ, ಆ ಲೀಲಾ ನೋಡಿ ನಾವು ಕಲ್ತ್ಕೋಬೇಕು ಅಂತ ಹೇಳ್ತಿದ್ದಾರೆ. ಆ ಎಡ್ವಟ್ನ ನೋಡಿ ನಾವ್ ಕಲಿಬೇಕಾ? ಏಜೆಗೆ ಮದುವೆ ಮಾಡಿಸ್ಬೇಕು ಅಂತ ನಾವುಗಳು ಅನ್ಕೊಂಡು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ವಿ. ಇವಳು ಬಂದಿದ್ರಿಂದಾನೇ ಇಷ್ಟೆಲ್ಲ ಆಗ್ತಾ ಇರೋದು. ನಿಜ ಅಕ್ಕ, ಅಂತರ ಅತ್ತೆ ಇದ್ದಿದ್ರೆ ಈ ಥರ ಎಲ್ಲ ಕಾಟ ಕೊಡ್ತಿರ್ಲಿಲ್ಲ ಅನ್ಸುತ್ತೆ. ಅಂತರ ಅತ್ತೆ ಏನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ